ನಮಸ್ಕಾರ ವೀಕ್ಷಕರೇ. ದೆಹಲಿ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಮತ್ತೆ ಟ್ರೆಂಡಿಂಗ್ ನಲ್ಲಿದ್ದಾರೆ. ಈ ಬಾರಿ ವಾಕ್ ಸಮರ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಾ ಇದ್ದು, ಕೇಜ್ರಿವಾಲ್ ಬಿಟ್ಟ ಒಂದು ಅಸ್ತ್ರಕ್ಕೆ ಬಿಜೆಪಿ ನಾಯಕರೆಲ್ಲ ಒಗ್ಗೂಡಿ ಪ್ರತ್ಯಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ವಿಚಾರದಿಂದ ಶುರುವಾದ ಈ ಟೀಕಾಸ್ತ್ರ ನಂತರ ದೆಹಲಿ ಸಿಎಂ ರೇಖಾ ಗುಪ್ತಾ ಹಾಗೂ ಡಿಸಿಎಂ ಪರ್ವೇಶ್ ವರ್ಮಾರ ಎಂಟ್ರಿಗೆ ದಾರಿ ಮಾಡಿಕೊಡ್ತು. ಇಷ್ಟಾದ್ರೂ ಬಗ್ಗದ ಕೇಜ್ರಿವಾಲ್ ಇನ್ನೊಂದು ಪ್ರಶ್ನೆ ಕೇಳೋ ಮೂಲಕ ಮತ್ತೆ ಬಿಜೆಪಿ ನಾಯಕರನ್ನ ಟ್ರಿಗರ್ ಮಾಡಿದ್ದಾರೆ. ಆದ್ರೆ ಈ ಟ್ರಿಗರ್ ಆಟದಲ್ಲಿ ಇಂಟ್ರೆಸ್ಟಿಂಗ್ ವಿಚಾರವೊಂದು ಚರ್ಚೆ ಆಗ್ತಾ ಇದೆ. ಅದು ಇನ್ನು ಮುಂದೆ ವಿಪಕ್ಷ ನಾಯಕ ಸ್ಥಾನವನ್ನ ಕೇಜ್ರಿವಾಲ್ ತುಂಬ್ತಾರಾ ಅನ್ನೋದು. ಯಾವುದೇ ಹುದ್ದೆಯಲ್ಲಿ ಇಲ್ಲದ ಕೇಜ್ರಿವಾಲ್ ಬಗ್ಗೆ ಸಡನ್ ಆಗಿ ಈ ರೀತಿ ಪ್ರಶ್ನೆ ಹಾಸ್ಯಾಸ್ಪದ ಅನ್ನಿಸ್ಬೋದು. ಆದ್ರೆ ಇದು ಈ ಕ್ಷಣದ ವಿಚಾರ ಅಲ್ಲ, ಭವಿಷ್ಯದ ವಿಷಯ ಅಂತ ಅನ್ನಿಸ್ಕೊಳ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಹಿಂದೂಗಳು ಬಹುಸಂಖ್ಯಾತರಾಗಿರೋ ದೇಶದಲ್ಲಿ ಸೆಕ್ಯುಲರ್ ಅಂತ ಹೇಳ್ಕೊಳ್ಳೋ ಓಲೈಕೆ ನಾಯಕರಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಇದೆ. ಅದೇನು ಅಂದ್ರೆ, ಕೆಲವೊಂದು ವಿಷಯಗಳಲ್ಲಿ ಗೆಲುವು ಅಥವಾ ಮುನ್ನಡೆ ಯಾವಾಗ್ಲೂ ಅವರದ್ದೇ ಆಗಿರುತ್ತೆ. ಅದನ್ನ ತಪ್ಪಿಸೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯವೇ ಇಲ್ಲ. ಯಾಕಂದ್ರೆ ಭಾರತದಲ್ಲಿ ಅಂತ ವಾತಾವರಣ ಆಲ್ರೆಡಿ ಸೆಟ್ ಆಗಿ ಸಾಕಷ್ಟು ದಶಕಗಳೇ ಕಳೆದಿವೆ. ಅದು ಬದಲಾಗೋದಕ್ಕೆ ಸಾಕಷ್ಟು ಸಮಯ ಬೇಕಾಗಿದೆ. ಉದಾಹರಣೆಗೆ, ರಾಮ ಮಂದಿರ ಲೂಟಿ ಬಗ್ಗೆ ಇವತ್ತು ದೊಡ್ಡ ಇಶ್ಯೂ ಮಾಡಿ ವಿಪಕ್ಷ ನಾಯಕರೆಲ್ಲ ದನಿ ಏರಿಸ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ಮಸೂದ್ ಗಾಜಿ ದರ್ಗಾ ಸೇರಿದಂತೆ ಹಲವು ದರ್ಗಾಗಳಲ್ಲಿ ನೂರಾರು ಕೋಟಿ ಸ್ಕ್ಯಾಮ್ ಆಗಿರೋ ಸುದ್ದಿಗಳು ಕೂಡ ಬರ್ತಾ ಇದೆ. ಅದರ ತನಿಖೆಗೆ ಮಾತ್ರ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಇದು ಎಲ್ಲೂ ಕೂಡ ಹೈಲೈಟ್ ಆಗ್ತಾನೂ ಇಲ್ಲ. ಈಗ ರಾಮ ಮಂದಿರ ಕುರಿತಂತೆ ರಾಜಕೀಯ ಲಾಭ ಪಡೆಯೋದಕ್ಕೆ ಬಂದವರ ಪೈಕಿ ಕೇಜ್ರಿವಾಲ್ ಕೂಡ ಇದ್ರು ಅನ್ನೋದು ಗೊತ್ತಿದೆ. ಇಲ್ಲಿಂದಲೇ ಈ ಫೈಟ್ ಶುರುವಾಗಿರೋದು. ರಾಮ ಮಂದಿರ ವಿಚಾರದಲ್ಲಿ ಬಿಜೆಪಿಯನ್ನ ಟಾರ್ಗೆಟ್ ಮಾಡ್ತಾ ಇದ್ದ ನಾಯಕರ ಕುರಿತಂತೆ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ನಾನು ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಹಾಗೂ ಕೇಜ್ರಿವಾಲ್ಗೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಂತ್ರಗಳಿಗೆ ಮರುಳಾಗುವಷ್ಟು ದುರ್ಬಲರು ಯಾರು ಹಿಂದೂ ಧರ್ಮದಲ್ಲಿ ಇಲ್ಲ. ನಿಮ್ಮ ಮಿತ್ರರು ಹಾಗೂ ನಾಯಕರು ಸನಾತನ ಧರ್ಮದ ಬಗ್ಗೆ ತಪ್ಪಾಗಿ ಮಾತಾಡಿದಾಗ ನೀವೆಲ್ಲ ಸೈಲೆಂಟ್ ಆಗಿರ್ತೀರಾ. ಯಾರು ಕೂಡ ತುಟಿ ಬಿಚ್ಚೋದಿಲ್ಲ. ಈಗ ಮಾತ್ರ ಭಾರಿ ಕಾಳಜಿ ಇರೋ ಹಾಗೆ ಮುಂದೆ ಬರ್ತಾ ಇದ್ದೀರಾ. ಉತ್ತರ ಪ್ರದೇಶ ಜನರು ಹಿಂದೂ ಧರ್ಮದ ಮೇಲಿನ ಅವಹೇಳನಗಳನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಸಾವಿರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿಯನ್ನ ಕಾಪಾಡಿಕೊಂಡು ಬರುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ನಮ್ಮ ಹಿರಿಯರು ಇದಕ್ಕಾಗಿ ತ್ಯಾಗಗಳನ್ನೇ ಮಾಡಿದ್ದಾರೆ ಅಂತ ಹೇಳಿರ್ತಾರೆ. ಈ ಹೇಳಿಕೆಯನ್ನ ಬಿಜೆಪಿ ಅಫಿಷಿಯಲ್ ಪೇಜ್ ನಲ್ಲಿ ಪೋಸ್ಟ್ ಮಾಡಲಾಗಿರುತ್ತೆ. ಇದಕ್ಕೆ ಹೂ ಆರ್ ಯು ಅಂತ ಕೇಜ್ರಿವಾಲ್ ಪ್ರಶ್ನೆ ಮಾಡಿ ಪೋಸ್ಟ್ ಮಾಡ್ತಾರೆ. ಇಲ್ಲಿಂದಲೇ ಇದೆಲ್ಲವೂ ಶುರುವಾಗೋದು. ಇದಕ್ಕೆ ಮೊದಲು ಖಡಕ್ ಉತ್ತರ ಕೊಡೋ ಕೆಲಸ ಕೇಜ್ರಿವಾಲ್ ಕಳೆದುಕೊಂಡಿರೋ ಕುರ್ಚಿಯನ್ನ ಜಯಿಸಿರೋ ಸಿಎಂ ರೇಖಾ ಗುಪ್ತಾ ಕಡೆಯಿಂದ ಆಗುತ್ತೆ. 46 ವರ್ಷದ ನಿತಿನ್ ನಬೀನ್ ವಿಶ್ವದ ಅತಿದೊಡ್ಡ ಪಕ್ಷ ಆಗಿರೋ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಬರೀತಾರೆ. ಹಾಗೆ ಮುಂದುವರೆದು ಅವರ ಹಿನ್ನೆಲೆ ತಿಳಿಸೋ ರೇಖಾ, ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ 4 ಬಾರಿ ಗೆದ್ದು ಶಾಸಕರಾಗಿರೋ ಅವರು ಪಕ್ಷದಲ್ಲಿ ತಳಮಟ್ಟದಿಂದ ಹಲವು ಹುದ್ದೆಗಳನ್ನ ಕಂಡು ನಂತರ ಬಿಜೆಪಿ ಯುವ ಮೋರ್ಚಾವನ್ನ ಮುನ್ನಡೆಸಿ ಈಗ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಇದು ಪರೋಕ್ಷವಾಗಿ ಸಡನ್ ಆಗಿ ಸಿಎಂ ಆಗಿರೋ ನಾಯಕರ ರೀತಿ ಅಲ್ಲದೆ ಈ ಹುದ್ದೆ ಹಿಂದೆ ಒಂದು ಸುದೀರ್ಘ ಜರ್ನಿ ಇದೆ ಅನ್ನೋದನ್ನ ಹೇಳಿ ಟೀಕಿಸಿರ್ತಾರೆ. ಹಾಗೆ ಮುಂದುವರೆದು ಸದ್ಯ ನಿತಿನ್ ನಬೀನ್ ರಾಜ್ಯಸಭೆಯ ಮೆಂಬರ್ ಕೂಡ ಹೌದು ಅನ್ನೋ ಮೂಲಕ ಪರೋಕ್ಷವಾಗಿ ಕೇಜ್ರಿವಾಲ್ಗೆ ಯಾವ ಹುದ್ದೆ ಇಲ್ಲ ಅನ್ನೋದನ್ನ ಹೇಳಿ ಟಕ್ಕರ್ ಕೊಟ್ಟಿರ್ತಾರೆ. ನಂತರದಲ್ಲಿ ಹಿನಾಯ ಸೋಲಿನಿಂದ ನೀವು ಯಾವ ಲೆವೆಲ್ಗೆ ಹತಾಶರಾಗಿದ್ದೀರಿ ಅನ್ನೋದು ನಮಗೆ ಗೊತ್ತಿದೆ. ಆದ್ರೂ ಕೂಡ ಅಹಂಕಾರ ಆಕಾಶದ ಎತ್ತರದಲ್ಲಿದೆ ಅನ್ನೋದು ಕಾಣಿಸ್ತಾ ಇದೆ. ಈ ರೀತಿ ಹೇಳಿಕೆ ಕೊಡೋ ಮುನ್ನ ಕೆಲವೊಂದು ವಿಚಾರಗಳನ್ನ ನೀವು ನೆನಪಿಸ್ಕೊಳ್ಬೇಕಾಗುತ್ತೆ. ಈ ಹಿಂದೆ ಬಂಗಾಳದ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಅಮಿತ್ ಶಾ ಯಾರು ಅಂತ ಕೇಳಿದ್ರು. ಆ ಪ್ರಶ್ನೆಗೆ ಸಮಯವೇ ಉತ್ತರ ಕೊಟ್ಟಿದೆ. ಪುರಾಣಗಳಲ್ಲಿ ಬರೋ ರಾವಣನ ಅಹಂಕಾರವು ಅಡಗಿ ಹೋಗಿದ್ದನ್ನ ನೋಡಿದ್ದೀವಿ. ಅಂಥದ್ರಲ್ಲಿ ನೀವು ಯಾರು ಅಂತ ಪ್ರಶ್ನೆ ಮಾಡಿರ್ತಾರೆ. ಇದು ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತೆ. ಅಂದಹಾಗೆ ಕೇಜ್ರಿವಾಲ್ ಸುಮ್ನೆ ಹೂವಾರಿಯೋ ಅಂತ ಕೇಳಿದ್ದಲ್ಲ, ಅದರ ಹಿಂದೆ ಕೂಡ ದೊಡ್ಡ ರಾಜಕೀಯ ಲೆಕ್ಕ ಇರುತ್ತೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರೆಲ್ಲ ನಮಗೆ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಹೇಳಿರ್ತಾರೆ. ಅಂದಹಾಗೆ ಈ ವಿಷಯ ಇಲ್ಲಿಗೆ ಮುಗಿಯೋದಿಲ್ಲ. ಪ್ರಧಾನಿ ಮೋದಿ ಕೂಡ ಎಂಟ್ರಿ ಕೊಡ್ತಾರೆ. ಈ ಹಿಂದೆ ಕಾರ್ಯಕರ್ತ ಬಲದ ಈ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷರೇ ಪ್ರಮುಖ ನಾಯಕ. ನಾನು ಪ್ರಧಾನಿ ಆಗಿರ್ಬೋದು, ಆದ್ರೆ ನನಗೂ ಕೂಡ ನಿತಿನ್ ಇನ್ ಮುಂದೆ ಬಾಸ್ ಅಂತ ಹೇಳಿದ್ರಿಂದ ಕೇಜ್ರಿವಾಲ್ ಅವಮಾನದ ಪ್ರಶ್ನೆಗೆ ಟಕ್ಕರ್ ಕೊಡೋದಕ್ಕೆ ನಿತಿನ್ ನಬೀನ್ ಕುರಿತ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿರ್ತಾರೆ. ಆದ್ರೆ ಇಷ್ಟಕ್ಕೆ ಸುಮ್ಮನಾಗದ ಕೇಜ್ರಿವಾಲ್ ನಿತಿನ್ ನಬೀನ್ರ ಸಿಂಪ್ಲಿಸಿಟಿ ಕುರಿತಂತೆ ಪ್ರಧಾನಿ ಮೋದಿ ಮಾಡಿದ್ದ ಪೋಸ್ಟ್ ಒಂದನ್ನ ರೀಪೋಸ್ಟ್ ಮಾಡಿ, ನಿತಿನ್ ನಬೀನ್ ಯಾರು ಅಂತ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಪ್ರಧಾನಿ ಮೋದಿ ಬಳಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ರಾಮ ಮಂದಿರದಲ್ಲಿ ಕಾಣಿಕೆ ಹಣ ಲೂಟಿಯಾಗಿದೆ. ಇಡೀ ದೇಶವೇ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಆಗುತ್ತಾ ಇಲ್ವಾ ಅಂತ ಕಾಯ್ತಾ ಇದ್ದಾರೆ. ಇದಕ್ಕೆ ಯಾವಾಗ ಉತ್ತರ ಕೊಡ್ತೀರಾ ಅನ್ನೋ ಪ್ರಶ್ನೆಯನ್ನ ಕೇಳಿರ್ತಾರೆ. ನಂತರದಲ್ಲಿ ಈ ಸೋಷಿಯಲ್ ವಾರ್ಗೆ ಎಂಟ್ರಿ ಕೊಡೋದು ದೆಹಲಿ ಡಿಸಿಎಂ, ಬಿಜೆಪಿಯ ಮಾಸ್ ಲೀಡರ್ ಅಂತ ಗುರುತಿಸಿಕೊಂಡಿರೋ ಪರ್ವೇಶ್ ವರ್ಮಾ.
ಹೆಚ್ಚೇನು ಬರೆಯದೆ ಕೇಜ್ರಿವಾಲ್ ಸ್ಟೈಲ್ನಲ್ಲೇ ಕೇವಲ ಒಂದು ಲೈನ್ ಮೂಲಕ ವರ್ಮಾ ಟಕ್ಕರ್ ಕೊಡ್ತಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ವಿಷಯ ಎಲ್ಲ ಸದ್ಯಕ್ಕೆ ನಿಮಗೆ ದುಬಾರಿ, ನಾನ್ಯಾರು ಅಂತ ನೆನಪಿದ್ಯಾ ಅಂತ ಕೇಳಿ ಪೋಸ್ಟ್ ಮಾಡ್ತಾರೆ. ಇದು ಸಿಕ್ಕಾಪಟ್ಟೆ ವೈರಲ್ ಆಗಿ ಕೇಜ್ರಿವಾಲ್ಗೆ ಮುಖಭಂಗವನ್ನ ತರಿಸ್ತಾ ಇದೆ. ಕಾರಣ ಏನಂದ್ರೆ 2025ರ ಚುನಾವಣೆಯಲ್ಲಿ ಕೇಜ್ರಿವಾಲ್ರನ್ನ ಸೋಲಿಸಿದ್ದೇ ಪರ್ವೇಶ್ ವರ್ಮಾ. 2 ಬಾರಿ ದೆಹಲಿಯನ್ನ ಆಳಿ ರಾಷ್ಟ್ರ ರಾಜಧಾನಿಗೆ ನಾನೇ ಏಕಚಕ್ರಾಧಿಪತಿ ಅಂತ ಕನಸು ಕಾಣ್ತಾ ಇದ್ದ ಕೇಜ್ರಿವಾಲ್ರ ಆಮ್ ಆದ್ಮಿ ಪಕ್ಷ ಸೋತಿದ್ದು ಒಂದು ಲೆಕ್ಕ ಆದ್ರೆ, ಖುದ್ದು ಅವರನ್ನು ಕೂಡ ಟಾರ್ಗೆಟ್ ಮಾಡಿ ಸೋಲಿಸಿದ್ದು ಕೇಜ್ರಿವಾಲ್ ರಾಜಕೀಯಕ್ಕೆ ದೊಡ್ಡ ಹೊಡೆತವನ್ನ ಕೊಟ್ಟಿತ್ತು. ಸುಮಾರು 4,000 ವೋಟ್ಗಳ ಅಂತರದಲ್ಲಿ ಕೇಜ್ರಿವಾಲ್ ಸೋತಿದ್ರು. ಈಗ ಅದನ್ನ ನೆನಪಿಸೋ ಕೆಲಸ ಕೂಡ ಆಗಿದೆ. ಅಂದಹಾಗೆ ಯಾಕೆ ಈ ವಿಷಯ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ, ಕೇಜ್ರಿವಾಲ್ ಟಕ್ಕರ್ ಕೊಡ್ತಾ ಇರೋದು ಯಾಕೆ, ಬಿಜೆಪಿ ಕೌಂಟರ್ ಕೊಡ್ತಾ ಇರೋದು ಯಾಕೆ ಅನ್ನೋದನ್ನ ನೋಡ್ತಾ ಹೋದಾಗ್ಲೇ ಈ ವಾರ್ ಹಿಂದೆ ದೊಡ್ಡ ವಿಚಾರ ಒಂದು ಇದೆ ಅನ್ನೋ ಚರ್ಚೆ ನಡೀತಾ ಇರೋದು. ಅದು ನ್ಯಾಷನಲ್ ಪಾಲಿಟಿಕ್ಸ್ಗೆ ಕೇಜ್ರಿವಾಲ್ ಕಣ್ಣಿಟ್ಟಿದ್ದಾರಾ ಅನ್ನೋದು. ದೆಹಲಿ ಸೋತ ಬಳಿಕ ಆಮ್ ಆದ್ಮಿ ಅಕೌಂಟ್ ನಲ್ಲಿರೋದು ಪಂಜಾಬ್ ಮಾತ್ರ. ಆದ್ರೆ ಸದ್ಯದ ವಾತಾವರಣ ನೋಡಿದ್ರೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಗೆಲುವು ಮುಂದುವರಿಯೋದು ಡೌಟ್ ಇದೆ. ಪಂಜಾಬ್ ಕೂಡ ಕೈತಪ್ಪಿ ಹೋಯ್ತು ಅಂದ್ರೆ ಕೇಜ್ರಿವಾಲ್ ರಾಜಕೀಯಕ್ಕೆ ದೊಡ್ಡ ಹೊಡೆತ ಬೀಳೋದು ಗ್ಯಾರಂಟಿ. ಗೋವಾ ಹಾಗೂ ಗುಜರಾತ್ ಅನ್ನ ಕೇಜ್ರಿವಾಲ್ ಟಾರ್ಗೆಟ್ ಮಾಡಿದ್ರು ಅಲ್ಲಿ ಚಿಗುರೋದು ಸುಲಭ ಇಲ್ಲ. ಎಲ್ಲೇ ಹೋದ್ರೂ ನಿಜವಾದ ಜನಪರ ಕೆಲಸ ಮಾಡಿದ್ರೆ ಮಾತ್ರ ಗೆಲ್ಲೋ ಚಾನ್ಸಸ್ ಇದೆ. ಅದು ಶಾರ್ಟ್ ಟರ್ಮ್ ನಲ್ಲಿ ಆಗೋ ಕೆಲಸ ಅಲ್ಲ. ಅಲ್ಲದೆ ಆ ರೀತಿ ಪಾಲಿಟಿಕ್ಸ್ ಕೇಜ್ರಿವಾಲ್ಗೆ ಗೊತ್ತೂ ಇಲ್ಲ ಅನ್ನೋದು ಜನರ ಅನಿಸಿಕೆ. ಈಗ ಸದ್ಯ ವೇಕೆನ್ಸಿ ಇರೋದು ಒಬ್ಬ ಬಲಿಷ್ಠ ವಿಪಕ್ಷ ನಾಯಕ ಸ್ಥಾನ. ಆ ಸ್ಥಾನದಲ್ಲಿ ಸದ್ಯ ರಾಹುಲ್ ಗಾಂಧಿ ಇರಬಹುದು, ಆದ್ರೆ ಅಲ್ಲೇ ಅವರು ಮುಂದುವರಿತಾರೆ ಅನ್ನೋ ಗ್ಯಾರಂಟಿ ಎಲ್ಲೂ ಇಲ್ಲ. ಒಂದು, ರಾಹುಲ್ ನೇತೃತ್ವದಲ್ಲಿ ಸೋಲುಗಳು ಸೆಂಚುರಿಗೆ ಹತ್ತಿರವಾಗ್ತಾ ಇದ್ರೆ ಕೇಂದ್ರ ಸರ್ಕಾರ ಹಾಗೂ ಮೋದಿ ವಿರುದ್ಧದ ಎಲ್ಲಾ ಹೋರಾಟಗಳಲ್ಲೂ ವಿಫಲ ಆಗಿದ್ದಾರೆ. ಇನ್ನೊಂದು ಕಡೆ ಇಂಡಿ ಒಕ್ಕೂಟ ಕೂಡ ಚೂರು ಚೂರಾಗಿ ರಾಹುಲ್ ನಾಯಕತ್ವದ ಬಗ್ಗೆ ಮಿತ್ರರು ಹೀಕರಿಸೋ ಹಾಗಾಗಿದೆ. 2029ರ ಎಲೆಕ್ಷನ್ಗೆ ಹೋಗೋ ಹೊತ್ತಲ್ಲಿ ಯಾರು ಊಹೆ ಮಾಡದ ಬದಲಾವಣೆಗಳು ಕೂಡ ನಡೆಯೋ ಸಾಧ್ಯತೆ ಇದೆ. ಈಗ ಹೋರಾಟ ಮಾಡ್ತಾ ಇರೋ ಸಿಜೆಪಿ ಹಿಂದೆ ಕೂಡ ಕೇಜ್ರಿವಾಲ್ ಕೈವಾಡ ಇದೆ ಅನ್ನೋ ಆರೋಪ ಇದೆ. ಅಲ್ಲದೆ ಅದಕ್ಕೆ ಒಂದಷ್ಟು ಸಾಕ್ಷಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇವೆ. ಒಂದು ವೇಳೆ ಮುಂದಿನ ಎಲೆಕ್ಷನ್ಗೆ ಹೋಗೋ ಟೈಮ್ನಲ್ಲಿ ಕಾಂಗ್ರೆಸ್ಸೇತರ ಅಥವಾ ರಾಹುಲ್ ಹೊರತಾದ ಒಂದು ಒಕ್ಕೂಟ ರೆಡಿ ಆಗೋ ಸಮಯ ಬಂತು ಅಂದ್ರೆ ಅದನ್ನ ಮುನ್ನಡೆಸೋದಕ್ಕೆ ಒಬ್ರು ಬೇಕಲ್ವಾ. ಈಗ ಇರೋ ಮಿತ್ರರ ಪೈಕಿ ದಕ್ಷಿಣ ಪಶ್ಚಿಮ ಬಿಟ್ರೆ ಅಖಿಲೇಶ್ ಸ್ವಲ್ಪ ಮುನ್ನಡೆ ಸಾಧಿಸಿದ್ದಾರೆ. ಇರೋದ್ರಲ್ಲಿ ಕೇಜ್ರಿವಾಲ್ ಸ್ವಲ್ಪ ಪವರ್ಫುಲ್. ಯಾಕಂದ್ರೆ 10 ವರ್ಷಗಳ ಕಾಲ ದೆಹಲಿಯಲ್ಲಿ ಜನರನ್ನ ಯಾಮಾರಿಸಿದ್ದಾರೆ ಅನ್ನೋ ಹೆಗ್ಗಳಿಕೆ ಜನರ ಕಡೆಯಿಂದ ಬಂದಿದೆ. ಅದರಿಂದ ಮಿತ್ರರೆಲ್ಲರೂ ಅವರೇ ಸೂಕ್ತ ಅನ್ನೋ ದಿನಗಳು ಬರಬೇಕು ಅಂದ್ರೆ ಈಗಿಂದಲೇ ಅದಕ್ಕೆ ತಕ್ಕ ತಯಾರಿ ಇರಬೇಕು. ಒಂದು ಕಡೆ ಬಿಜೆಪಿ, ಇನ್ನೊಂದು ಕಡೆ ಮೋದಿ, ಹೀಗೆ ದೊಡ್ಡವರನ್ನ ಟಾರ್ಗೆಟ್ ಮಾಡೋ ಪ್ಲಾನ್ ಇದ್ದ ಹಾಗೆ ಕಾಣಿಸ್ತಾ ಇದೆ ಅನ್ನೋ ಟಾಕ್ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.